ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಗ್ರೇ ವಾಚಯತಿ ಪ್ರಪಂಚನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಯಶಸ್ವಿಯಾಗಿ ಮುಗಿದಿದೆ. ಅಯೋಧ್ಯೆಯ ನಿವಾಸಿಗಳು ಶ್ರೀರಾಮಚಂದ್ರನನ್ನು ರಾಜನನ್ನಾಗಿ ಪಡೆದು ಅತ್ಯಂತ ಭಾಗ್ಯವಂತರಾಗಿ ಆನಂದ ತುಂದಿಲರಾಗಿದ್ದಾರೆ. ಅದೇ ಸಮಯದಲ್ಲಿ ವಾನರ ವೀರರು ಹಾಗೂ ರಾಕ್ಷಸ ರಾಜ ವಿಭೀಷಣನು ಹಾಗೂ ಆತನ ಸಹಚರರು ಶ್ರೀರಾಮಚಂದ್ರನ ಬಳಿಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಆತನ ಸನ್ನಿಧಿಯಲ್ಲಿ ಆನಂದವನ್ನು ಅನುಭವಿಸುತ್ತಾ ಸುಮಾರು 6 ತಿಂಗಳುಗಳೇ ಕಳೆದು ಹೋಗಿದೆ. ಭಗವಂತನು ಅವರ ಬಳಿ ಸಾರಿ, ನನಗೆ ಉಳಿದವರೆಲ್ಲರಿಗಿಂತಲೂ ಬಂಧು ಬಾಂಧವರು ಸ್ನೇಹಿತರು ಎಲ್ಲರಿಗಿಂತಲೂ ಯಾರು ನನ್ನ ಸೇವೆಯಲ್ಲಿ ಆಸಕ್ತರಾಗಿ ನನ್ನ ದಾಸ್ಯವನ್ನು ಇಷ್ಟಪಡುವರೋ ಅವರನ್ನು ಕಂಡರೆ ನನಗೆ ಅತ್ಯಂತ ಪ್ರೇಮವೆಂದು ಆ ಎಲ್ಲ ಗೆಳೆಯರನ್ನು ಅತ್ಯಂತ ಪ್ರೇಮದಿಂದ ಆತ ಮಾತನಾಡಿಸುತ್ತಿರುವನು. ಅಬಗ್ರಹ ಜಾಹು ಸಖ ಸಬ ಭಜೆಹು ಮೋಹಿ ದೃಢ ನೇಮ ಸದಾ ಸರ್ವಗತ ಸರ್ವಹಿತ ಜಾನಿ ಕರೆಹು ಅತಿ ಪ್ರೇಮ. ಓ ಗೆಳೆಯರೇ, ಇನ್ನು ನೀವೆಲ್ಲ ನಿಮ್ಮ ಮನೆಗಳಿಗೆ ಹೊರಡಿರಿ. ಅಲ್ಲಿ ದೃಢ ನೇಮದಿಂದ ನನ್ನನ್ನು ಭಜಿಸುತ್ತಾ ಇರಿ. ನನ್ನನ್ನು ಸರ್ವವ್ಯಾಪಕನೆಂದು ಎಲ್ಲರ ಹಿತವನ್ನು ಮಾಡುವವನೆಂದು ಭಾವಿಸಿ ನನ್ನಲ್ಲಿ ಅತ್ಯಂತಿಕವಾದ ಪ್ರೀತಿಯನ್ನಿಡಿರಿ. ಸುನಿ ಪ್ರಭು ಬಚನ ಮಗನ ಸಭ ಭಯೇ ಗೋ ಹಮ ಕಹಾ ಬಿಸರಿತನ ಗಯೇ एकटक रहे जोरि कर आगे सकहि न कछु कही अति अनुरागे परम प्रेमति न कर प्रभु देखा कहा विधि विधि ज्ञान विशेषा प्रभु सन्मुख कछु कहन न पारही पुनि पुनि चरण सरोज निहारही तब प्रभु भूषण बसन मगाये नाना रंग अनूप सुहाये सुग्रीव ही प्रथम ही पहिराये बसन भरत निज हाथ बनाये प्रभु प्रेरित लक्ष्मण पहिराये लंकापति रघुपति मन भाये अंगद बैठ रहा नहीं डोला ಪ್ರೀತಿ ದೇಖಿ ಪ್ರಭು ತಾಹಿ ನ ಬೋಲಾ. ಪ್ರಭು ವಚನಗಳನ್ನು ಕೇಳುತ್ತಲೇ ಎಲ್ಲರೂ ಪ್ರೇಮ ವಿಹ್ವಲರಾದರು. ನಾವು ಯಾರು ಎಲ್ಲಿದ್ದೇವೆ ಎಂಬ ಪರಿವೆಯೇ ಅವರಿಗೆ ಇಲ್ಲವಾಯಿತು. ಅವರಿಗೆ ತಮ್ಮ ಶರೀರದ ಮೇಲೆಯೂ ಧ್ಯಾಸ ಇಲ್ಲವಾಯಿತು. ಪ್ರಭುವಿನ ಮುಂದೆ ಕೈಜೋಡಿಸಿಕೊಂಡು ನೆಟ್ಟ ನೋಟದಿಂದ ನೋಡುತ್ತಲೇ ಇದ್ದರು. ಪ್ರೇಮಾಧಿಕ್ಯದಿಂದ ಅವರ ಬಾಯಲ್ಲಿ ಮಾತೆ ಹೊರಡದು. ಪ್ರಭುವು ಅವರ ಪ್ರೇಮಾತಿರೇಕವನ್ನು ಗಮನಿಸಿ ಅವರಿಗೆ ಅನೇಕ ರೀತಿಯಿಂದ ವಿಶೇಷ ಜ್ಞಾನವನ್ನು ಉಪದೇಶಿಸಿದನು. ಪ್ರಭುವಿನ ಎದುರು ಅವರು ಏನನ್ನು ಹೇಳಲೊಲ್ಲರು. ಮತ್ತೆ ಮತ್ತೆ ಪ್ರಭು ಚರಣಗಳನ್ನೇ ನೋಡುತ್ತಿದ್ದಾರೆ. ಆಗ ಪ್ರಭುವು ನಿರುಪಮಾನ ಸೌಂದರ್ಯ ಶೋಭಿತವಾದ ಆಭೂಷಣಗಳನ್ನು ವಿವಿಧ ವರ್ಣಮಯ ವಸ್ತ್ರಗಳನ್ನು ಧರಿಸಿದನು. ಮೊಟ್ಟ ಮೊದಲಿಗೆ ಭರತನು ತನ್ನ ಸ್ವಹಸ್ತದಿಂದ ಸುಗ್ರೀವನನ್ನು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಸತ್ಕರಿಸಿದನು. ಬಳಿಕ ಪ್ರಭು ಪ್ರೇರಣೆಯಂತೆ ಲಕ್ಷ್ಮಣನು ವಿಭೀಷಣನನ್ನು ಒಡವೆ ಬಟ್ಟೆಗಳಿಂದ ಅಲಂಕರಿಸಿ ಸನ್ಮಾನಿಸಿದನು. ರಘುನಾಥನ ಮನಸ್ಸಿಗೆ ತುಂಬಾ ಹಿತವೆನಿಸಿತು. ಅಂಗದನು ಸ್ತಬ್ಧನಾಗಿ ಕುಳಿತೇ ಇದ್ದನು. ತನ್ನ ಜಾಗದಿಂದ ಮಿಸುಕಾಡಲಿಲ್ಲ. ಅವನ ಉತ್ಕಟ ಪ್ರೇಮವನ್ನು ನೋಡಿ ಪ್ರಭುವು ಅವನನ್ನು ಕರೆಯಲಿಲ್ಲ. ಜಾಮವಂತ ನೀಲಾದಿ ಸಬ ಪಹಿರಾಯೇ ರಘುನಾಥ ಹಿಯಧರಿ ರಾಮ ರೂಪ ಸಬ ಚಲೇ ನಾಯಿ ಪದಮಾಥ ತಬ ಅಂಗದ ಉಠಿ ನಾಯಿ ಸಿರು ಸಜಲ ನಯನ ಕರ ಜೋರಿ ಅತಿ ವಿನೀತ ಬೋಲೆವು ಬಚನ ಮನಹು ಪ್ರೇಮ ರಸಬೋರಿ. ಜಾಂಬವಂತ, ನಳ, ನೀಲ ಮೊದಲಾದವರೆಲ್ಲರನ್ನು ಶ್ರೀ ರಘುನಾಥನೇ ಸ್ವತಃ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಸತ್ಕರಿಸಿದನು.
ಅವರೆಲ್ಲರೂ ತಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನ ರೂಪವನ್ನು ನಿಲ್ಲಿಸಿಕೊಂಡು ಪ್ರಭು ಚರಣಗಳಿಗೆ ವಂದಿಸಿ ಹೊರಟು ಹೋದರು. ಆಗ ಅಂಗದನು ಎದ್ದು ನತಮಸ್ತಕನಾಗಿ ಸಜಲ ನೇತ್ರಗಳಿಂದ ಕೈಜೋಡಿಸಿಕೊಂಡು ಅತ್ಯಂತ ವಿನಯದಿಂದ ಪ್ರೇಮಾರ್ದ್ರ ಹೃದಯನಾಗಿ ಮಧುರವಾಗಿ ಇಂತೆಂದನು. ಸುನು ಸರ್ಭಗ್ಯ ಬಕೃಪಾಕ ಸುಖ ಸಿಂಧೋ ದೀನ ದಯಾಕರ ಆರತ ಬಂಧೋ ಮರತಿ ಬೇರನಾಥ ಮೊಹಿಬಾಲಿ ಗಯವೋ ತುಮಾರ ಹಿ ಕೋಚೆ ಘಾಲಿ असरन सरन बिरदु संभारी मोहि जनित जहु भगत हितकारी मोरे तुम प्रभु गुर पितु माता जाओ कहा तजित पद जल जाता तुम ही बिचारी कहु नर नाहा प्रभु तजि भवन काज मम काहा बालक ज्ञान बुद्धि बलहीना राकहु सरननाथ जन दीना नीचे टहल ग्रह कै सब करिहವು पद पंकज बिलोकित भव तरिहವು अस कहि चरण परेवु प्रभु पाही अब जनिनाथ कहु ग्रह जाही. ಓ ಸರ್ವಜ್ಞ, ಕೃಪಾಸಾಗರ, ಸುಖ ನಿಧಾನ, ದೀನದಯಾಳ, ಆರ್ತ ಜನ ಬಂಧೋ, ಕೇಳು. ನನ್ನ ತಂದೆ ವಾಲಿಯು ಸಾಯುವಾಗ ನನ್ನನ್ನು ನಿನ್ನ ಮಡಿಲಿಗೆ ಹಾಕಿ ಹೋಗಿರುವರು. ಆದ್ದರಿಂದ ಓ ಭಕ್ತರ ಹಿತಕಾರಿಯೇ, ಶರಣ್ಯನೆಂಬ ನಿನ್ನ ಬಿರುದನ್ನು ತೊರೆದು ನನ್ನನ್ನು ತೊರೆಯದಿರಿ. ನನಗಂತೂ ಸ್ವಾಮಿ, ಗುರು, ತಂದೆ, ತಾಯಿ ಎಲ್ಲವೂ ನೀನೇ ಆಗಿರುವೆ. ನಿನ್ನ ಚರಣ ಕಮಲಗಳನ್ನು ತೊರೆದು ನಾನು ಎಲ್ಲಿಗೆ ಹೋಗಲಿ? ಓ ಮಹಾರಾಜ, ನೀನೇ ಯೋಚಿಸಿ ಹೇಳು. ಪ್ರಭುವಾದ ನಿನ್ನನ್ನು ಬಿಟ್ಟು ಮನೆಯಲ್ಲಿ ನನಗೇನು ಕೆಲಸವಿದೆ? ಒಡೆಯ, ಜ್ಞಾನ, ಬುದ್ಧಿ, ಬಲ ಇವ್ಯಾವುದೂ ಇಲ್ಲದ ಈ ಬಾಲಕನು, ದೀನನು, ಸೇವಕನು ಆದ ನನಗೆ ಶರಣು ನೀಡಿ ನಾನು ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನಾದರೂ ಮಾಡಿಕೊಂಡು ನಿಮ್ಮ ಚರಣ ಕಮಲಗಳನ್ನು ಸೇವಿಸುತ್ತಾ ದರ್ಶಿಸುತ್ತಾ ಭವಸಾಗರವನ್ನು ದಾಟುವೆನು. ಹೀಗೆ ಹೇಳಿ ಅಂಗದನು ಪ್ರಭುಪಾದಗಳಲ್ಲಿ ವಂದಿಸಿಕೊಂಡು, ಪ್ರಭು, ನನ್ನನ್ನು ಕಾಪಾಡು, ಒಡೆಯ, ನನ್ನನ್ನು ಮನೆಗೆ ಹೋಗು ಎಂದು ಹೇಳಬೇಡ ಎಂದು ವಿನಂತಿಸಿಕೊಂಡನು. ಅಂಗದ ಬಚನ ಬಿನೀತ ಸುನಿ ರಘುಪತಿ ಕರುಣಾಸೀವ ಪ್ರಭುವುಟಾಯಿ ಬುರಲಾಯವು ಸಜಲ ನಯನ ರಾಜೀವ ನಿಜವುರಮಾಲ ಬಸನಮನಿ ಬಾಲಿ ತನಯ ಪಹಿರಾಯಿ ಬಿದಾಕೀನ್ಹಿ ಭಗವಾನ ತಬ ಬಹು ಪ್ರಕಾರ ಸಮುझाಯಿ. ಅಂಗದನ ವಿನಮ್ರ ವಚನಗಳನ್ನು ಕೇಳಿ ಕರುಣಾನಿಧಿಯಾದ ಪ್ರಭು ಶ್ರೀರಾಮಚಂದ್ರನು ಅವನನ್ನು ಹಿಡಿದೆತ್ತಿ ಎದೆಗಪ್ಪಿಕೊಂಡನು. ಪ್ರಭುವಿನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಮಿಡಿದವು. ಆಗ ತನ್ನ ಕತ್ತಿನಲ್ಲಿದ್ದ ಹಾರವೊಂದನ್ನು, ಅನೇಕ ವಸ್ತ್ರಗಳನ್ನು, ರತ್ನಾಭೂಷಣಗಳನ್ನು ವಾಲಿಪುತ್ರ ಅಂಗದನಿಗೆ ಕೊಡಿಸಿ ಅನೇಕ ವಿಧದಿಂದ ಆತನನ್ನು ಸಮಾಧಾನಗೊಳಿಸಿ ಶ್ರೀರಾಮನು ಅವನನ್ನು ಬೀಳ್ಕೊಟ್ಟನು. ಭರತ ಅನುಜ ಸೌಮಿತ್ರಿ ಸಮೇತ ಪಠವನ ಚಲೆ ಭಗತ ಕೃತ ಜೇತೇತ ಅಂಗದ ಹೃದಯ ಪ್ರೇಮ ನಹಿ ಥೋರ ಫಿರಿ ಫಿರಿ ಚಿತವ ರಾಮ ಕಿ ಓರ ಬಾರ ಬಾರ ಕರ ದಂಡ ಪ್ರಣಾಮ ಮನ ಅಸರಹನ ಕಹಿ ಮೊಹಿ ರಾಮ ರಾಮ ಬಿಲೋಕನಿ ಬೋಲನಿ ಚಲನಿ ಸುಮಿರಿ ಸುಮಿರಿ ಸೋಚತಃ ಸಿಮಿಲನಿ ಪ್ರಭುರು ಕರ್ದೀಕಿ ವಿನಯ ಬಹುಚ ಮಾಶಿ ಚಲೇವು ಹೃದಯ ಪದ ಪಂಕಜ ರಾಖಿ ಅತಿ ಆದರ ಸಬ ಕಪಿ ಪಹುಚಾಯೇ ಬಾಯನ ಸಹಿತ ಹರತ ಪುನಿಯಾಯೇ ತಬ ಸುಗ್ರೀವ ಚರಣ ಗಹಿನಾನಾ ಭಾತಿ ವಿನಯ ಕೀನ್ಹೇ ಹನುಮಾನ ದಿನ ದಸ ಕರಿ ರಘುಪತಿ ಪದ ಸೇವಾ ಪುನಿತವ ಚರಣ ದೇಕಿ ಹವು ರಾವ್ ದೇವಾ पुण्य पुंज तुम पवन कुमार से बहु जाई कृपा आगारा अस कहि कपि सब चले तुरंता ಅಂಗದ ಕಹಯಿ ಸುನಹು ಹನುಮಂತ. ಭಕ್ತಿಯಲ್ಲಿ ಮುಳುಗಿದ ಅಂಗದನ ಸೇವೆಯನ್ನು ಗುರುತಿಸಿ ಲಕ್ಷ್ಮಣ, ಭರತ, ಶತ್ರುಘ್ನರು ಅವನ ಸಂಗಡ
ಕೊಂಚ ದೂರ ಹೋಗಿ ಅವನನ್ನು ಬೀಳ್ಕೊಟ್ಟರು. ಅಂಗದನ ಹೃದಯದಲ್ಲಿ ಹಿಡಿಸಲಾರದಷ್ಟು ಪ್ರೇಮ ತುಂಬಿತ್ತು. ಅವನು ಮತ್ತೆ ಮತ್ತೆ ಹಿಂದಿರುಗಿ ಶ್ರೀರಾಮನನ್ನು ನೋಡುತ್ತಾ ದಂಡ ಪ್ರಣಾಮಗೈಯುತ್ತಾ ಹೊರಟನು. ಶ್ರೀರಾಮಚಂದ್ರನು ತನ್ನನ್ನು ನಿಲ್ಲಿಸಿಕೊಂಡು ಅಯೋಧ್ಯೆಯಲ್ಲೇ ಇರು ಎಂದು ಹೇಳುವನೋ ಎಂಬ ವಿಶ್ವಾಸ ಆತನ ಮನಸ್ಸಿನಲ್ಲಿತ್ತು. ಶ್ರೀರಾಮನ ನೋಟ, ನಡೆ, ನುಡಿ, ಮಂದಹಾಸ ಇವನ್ನು ನೆನೆದು ಅಂಗದನು ಪ್ರೇಮ ವಿಹ್ವಲನಾಗುವನು. ಆದರೆ ಪ್ರಭುವಿನ ಮನೋಭಾವವನ್ನು ಅರಿತು ಅನೇಕ ವಿಧವಾದ ವಿನಯಪೂರ್ಣ ಮಾತುಗಳನ್ನಾಡಿ ಪ್ರಭು ಚರಣಗಳನ್ನು ತನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡು ಅಂಗದನು ಹೊರಟನು. ಅತ್ಯಂತ ಆದರದಿಂದ ಎಲ್ಲ ವಾನರರನ್ನು ಬೀಳ್ಕೊಟ್ಟು ಸೋದರರೊಡನೆ ಭರತನು ಹಿಂತಿರುಗಿದನು. ಬಳಿಕ ಹನುಮಂತನು ಸುಗ್ರೀವನ ಪಾದಕ್ಕೆರಗಿ ವಿನಮ್ರನಾಗಿ ಇಂತೆಂದನು: ಪ್ರಭು, ನಾನು ಒಂದು 10 ದಿನ ರಘುಪತಿಯ ಚರಣ ಸೇವೆಯನ್ನು ಗೈದು ಅನಂತರ ತಮ್ಮ ಚರಣ ದರ್ಶನ ಮಾಡಲು ಬರುವೆನು. ಸುಗ್ರೀವನು ಸಮಾಧಾನಪಡಿಸಿದನು: ಓ ಆಂಜನೇಯ, ನೀನು ಪುಣ್ಯಪುಂಜನಾಗಿರುವೆ. ಶ್ರೀರಾಮಚಂದ್ರನು ನಿನ್ನನ್ನು ತನ್ನ ಸೇವೆಯಲ್ಲಿ ನಿಲ್ಲಿಸಿಕೊಂಡಿರುವನು. ಹೋಗಿ ಕೃಪಾನಿಧಾನ ಶ್ರೀರಾಮನನ್ನು ಸೇವಿಸಿಕೊಂಡಿರು. ಅನಂತರ ಎಲ್ಲ ವಾನರರು ಹೊರಟರು. ಅಂಗದನು ಹೇಳಿದನು: ಮಾರುತಿ, ಕೇಳು. ಕಹೇಹು ದಂಡವತ ಪ್ರಭು ಸೈ ತುಮಹಿ ಕಹವು ಕರಜೋರಿ ಬಾರ ಬಾರ ರಘುನಾಯಕಹಿ ಸುರತಿ ಕರಾಯಹು ಮೋರಿ ಅಸ ಕಹಿ ಚಲೇವು ಬಾಲಿಸುತ ಪೆರಿ ಆಯವು ಹನುಮಂತ ತಾಸು ಪ್ರೀತಿ ಪ್ರಭುಸನ ಕಹಿ ಮಗನ ಭಯೇ ಭಗವಂತ ಕುಲಿಸಹು ಚಾಹಿ ಕಠೋರ ಅತಿ ಕೋಮಲ ಕುಸುಮಹು ಚಾಹಿ ಚಿತ್ತ ಖಗೇಶ ರಾಮಕರ ಸಮುಚಿ ಪರಯಿ ಕಹು ಕಾಹಿ. ಕೈ ಜೋಡಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಭುವಿಗೆ ನನ್ನ ದಂಡ ಪ್ರಣಾಮಗಳನ್ನು ತಿಳಿಸು. ಶ್ರೀರಾಮನಲ್ಲಿ ಆಗಾಗ ನನ್ನ ನೆನಪು ಮಾಡುತ್ತಿರು. ಹೀಗೆ ಹೇಳಿ ವಾಲಿಪುತ್ರ ಅಂಗದನು ಪ್ರಯಾಣ ಬೆಳೆಸಿದನು. ಹನುಮಂತನು ಹಿಂದಿರುಗಿ ಬಂದು ಅಂಗದನ ಅನನ್ಯ ಭಕ್ತಿಯ ಕುರಿತು ಪ್ರಭುವಿನಲ್ಲಿ ನಿವೇದಿಸಿಕೊಂಡನು. ಅದನ್ನು ಕೇಳಿ ಭಗವಂತನು ಅಮಿತಾನಂದವನ್ನು ಹೊಂದಿದನು. ಕಾಕಭುಷುಂಡಿಯವರು ಹೇಳುತ್ತಾರೆ: ಓ ಗರುಡ, ಶ್ರೀರಾಮನ ಹೃದಯವು ಕುಲಿಶ, ಕಠೋರ, ಕುಸುಮ, ಕೋಮಲ. ಈ ವಿಷಯವನ್ನು ಯಾರು ತಾನೇ ಬಲ್ಲರು? ನೀನೇ ಹೇಳು. ಅಂದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎನ್ನುವಂತೆ. ಪುನಿ ಕೃಪಾಲಲಿಯೋ ಬೋಲಿ ನಿಷಾದ ದೀನ್ ಹೇ ಭೂಷಣ ಬಸನ ಪ್ರಸಾದ ಜಾಹು ಭವನ ಮಮ ಸುಮಿರನ ಕರೆಹು मन क्रम बचन धर्म अनुसरहु तुम मम सखा भरत सम भ्राता सदा रहेहु पुर आवत जाता वचन सुनत उपजा सुख भारी परवु चरण भरि लोचन भारी चरण नलिन घर उर धरि ग्रह आवा प्रभु सुभाव परिजननि सुख सुनावा रघुपति चरित देखि पुरवासी पुनि पुनि कहहि धन्य सुख राशि राम राज बैठे त्रैलोका हर्षित भये गए सबल शोका भयरु न कर काहू सन कोई ರಾಮ ಪ್ರತಾಪ ವಿಷಮತಾ ಖೋಯಿ. ಬಳಿಕ ಕೃಪಾಳವಾದ ಶ್ರೀರಾಮಚಂದ್ರ ಪ್ರಭುವು ನಿಷಾದ ರಾಜ ಗುಹನನ್ನು ಕರೆಸಿ ವಸ್ತ್ರಾಭರಣಗಳನ್ನು ಪ್ರಸಾದ ರೂಪವಾಗಿ ಕೊಟ್ಟು ಇಂತೆಂದನು: ಈಗ ನೀನು ಮನೆಗೆ ಮರಳು. ನನ್ನನ್ನು ಸ್ಮರಿಸುತ್ತಾ ತ್ರಿಕರಣ ಶುದ್ಧವಾಗಿ ಧರ್ಮವನ್ನು ಆಚರಿಸುತ್ತಿರು. ನೀನು ನನಗೆ ಗೆಳೆಯನಾಗಿದ್ದರೂ ಭರತನಂತೆ ಸೋದರನು. ಆಗಾಗ ಅಯೋಧ್ಯೆಗೆ ಬಂದು ಹೋಗುತ್ತಾ ಇರು. ಈ ಮಾತನ್ನು ಕೇಳುತ್ತಲೇ ನಿಷಾದ ರಾಜನಿಗೆ ಅಪರಿಮಿತವಾದ ಆನಂದವಾಯಿತು. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿದವು. ಅವನು ಪ್ರಭು ಚರಣಗಳಲ್ಲಿ ಕುಸಿದು ಬಿದ್ದನು. ಬಳಿಕ ಶ್ರೀರಾಮಚಂದ್ರ ಪ್ರಭುವಿನ ಚರಣ ಕಮಲಗಳನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಅವನು ತನ್ನ ಮನೆ ಸೇರಿದನು. ಅಲ್ಲಿ ತನ್ನ ಬಂಧುವರ್ಗಕ್ಕೆಲ್ಲ ಅವನು ಪ್ರಭುವಿನ ಸ್ವಭಾವವನ್ನು ಬಣ್ಣಿಸಿ ಹೇಳಿದನು. ಶ್ರೀ ರಘುನಾಥನ ಈ ಲೀಲಾ ಚರಿತವನ್ನು ಕಂಡ ಸಾಕೇತ ನಗರ ನಿವಾಸಿಗಳೆಲ್ಲರೂ ಸರ್ವ ಸುಖಗಳ ರಾಶಿಯಾದ ಶ್ರೀರಾಮಚಂದ್ರನು ಧನ್ಯನು ಎಂದು ಪದೇ ಪದೇ ಉದ್ಗಾರವೆತ್ತಿದರು. ಶ್ರೀರಾಮನು ಸಿಂಹಾಸನದ ಮೇಲೆ ಆಸೀನನಾದಾಗ ತ್ರಿಭುವನಗಳು ಹರ್ಷಿತವಾದವು. ಅವುಗಳ ಶೋಕ ಸಂತಾಪಗಳು ಮಾಯವಾಯಿತು.
ಯಾರಿಗೂ ಯಾರಲ್ಲಿಯೂ ವೈರಭಾವವಿಲ್ಲ. ಶ್ರೀರಾಮಚಂದ್ರನ ಮಹಿಮೆಯಿಂದ ಎಲ್ಲರ ಆಂತರಿಕ ಭೇದ ಭಾವ, ದ್ವೇಷ, ವೈಷಮ್ಯಗಳು ಇಲ್ಲವಾದವು. ಈ ರೀತಿಯಾಗಿ ಸುಗ್ರೀವಾದಿ ಎಲ್ಲ ವಾನರರು, ವಿಭೀಷಣಾದಿ ಆತನ ರಾಕ್ಷಸ ಅನುಚರರು ಕೂಡ ಶ್ರೀರಾಮಚಂದ್ರನ ಬದಿಯಲ್ಲಿ ಜೊತೆಯಲ್ಲಿಯೇ ಸ್ವಲ್ಪ ಕಾಲವನ್ನು ಕಳೆದ ಕಾರಣದಿಂದಾಗಿ ಅವರು ಶ್ರೀರಾಮಚಂದ್ರನನ್ನು ಬಿಟ್ಟಿರಲಾರದಂತೆ ಮೋಹಕ್ಕೆ ಒಳಗಾಗುತ್ತಾರೆ. ತದನಂತರ ಪ್ರಭುವೇ ಅವರನ್ನು ಅವರವರ ಮನೆಗಳಿಗೆ ಬಲವಂತದಿಂದ ಕಳಿಸಬೇಕಾಗುತ್ತದೆ. ಯಾರು ಶ್ರೀರಾಮನಾಮವನ್ನು ಸ್ಮರಿಸುತ್ತಾರೋ, ಯಾರು ರಾಮನಲ್ಲಿ ಅಸೀಮ ಭಕ್ತಿಯನ್ನು ಪ್ರೇಮವನ್ನು ಹೊಂದುತ್ತಾರೋ, ಅವರು ಪ್ರಭುವನ್ನು ಬಿಟ್ಟು ಬದುಕುವುದಾದರೂ ಹೇಗೆ ಸಾಧ್ಯ? ಒಮ್ಮೆ ಪ್ರಭುವಿನ ಪ್ರೇಮವು ದೊರೆಯಿತೆಂದರೆ ಆ ರಾಮನಾಮವನ್ನು ಬಿಡುವುದೇ ಅತ್ಯಂತ ಅಸಾಧ್ಯವಾಗುತ್ತದೆ. ಇದರ ಮಟ್ಟಿನದು ಪ್ರಭುವಿನ ಪ್ರೇಮ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं। श्रीरामचन्द्र कृपाल भज मन हरण भव भय दारुणं। श्रीराम 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 श्रीराम।